ನಮಸ್ಕಾರ. ಪ್ರೈಮ್ ಪಂಚ್ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗುತ್ತೆ. ಹಾಗಾದರೆ ಯಾವಾಗ ಶುರುವಾಗುತ್ತೆ, ಯಾರೆಲ್ಲ ದೊಡ್ಡ ಮನೆ ಒಳಗೆ ಹೋಗ್ತಾರೆ, ಈ ಬಾರಿ ಕಿಚ್ಚ ಸುದೀಪ್ ನಿರೂಪಣೆ ಮಾಡಲ್ಲ ಅನ್ನುವಂಥ ಶಾಕಿಂಗ್ ಸುದ್ದಿ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾದರೆ ಕಿಚ್ಚ ಸುದೀಪ್ ಬದಲು ಯಾರು ನಿರೂಪಣೆ ಮಾಡ್ತಾರೆ, ಇದನ್ನು ಜನ ಎಕ್ಸೆಪ್ಟ್ ಮಾಡ್ತಾರಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹಿಂದಿಯಲ್ಲಿ ಮೊದಲು ಹಿಟ್ ಆಗಿದ್ದಂಥ ಶೋ ಇದು. ಬಳಿಕ ಕನ್ನಡದಲ್ಲಿ ಬಂದು ಎಲ್ಲರನ್ನ ಕೂಡ ಅಟ್ರಾಕ್ಟ್ ಮಾಡಿತು. ಪ್ರತಿಯೊಬ್ಬ ಕೂಡ ಈ ಒಂದು ಸೀಸನ್ ಯಾವುದೇ ಆಗಿರ್ಬೋದು, 1ರಿಂದ 10 ಸೀಸನ್ ತಪ್ಪದೇ ನೋಡಿದವರು ಕೂಡ ಇದ್ದಾರೆ. ಕಿಚ್ಚ ಸುದೀಪ್ ನಿರೂಪಣೆ ಈ ಒಂದು ಶೋನ ಹೈಲೈಟ್. ಸೊ ಈಗಾಗಲೇ ಬಿಗ್ ಬಾಸ್ ಕನ್ನಡ 10 ಸೀಸನ್ಗಳು ಯಶಸ್ವಿಯಾಗಿ ಮೂಡಿ ಬಂದಿದೆ. ಇದೀಗ 11ನೇ ಸೀಸನ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಪ್ರತಿ ಬಾರಿ ಅಕ್ಟೋಬರ್ ತಿಂಗಳಲ್ಲಿ ಶೋ ಆರಂಭವಾಗುತ್ತೆ. ಈ ಬಾರಿ ಅದೇ ರೀತಿ ಪ್ಲಾನ್ ಮಾಡಲಾಗ್ತಾ ಇದೆ. ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿ ಕಳೆದ ಸೀಸನ್ ಯಶಸ್ವಿ ಮಾಡಿತ್ತು ಕಲರ್ಸ್ ಕನ್ನಡ. TRPಯಲ್ಲಿ ಕೂಡ ಸಿಕ್ಕಾಪಟ್ಟೆ ರೇಟಿಂಗ್ ಅನ್ನ ಕೂಡ ಪಡ್ಕೊಂಡಿತ್ತು. ಈ ಬಾರಿ ಕೂಡ ಶೋವನ್ನ ನಡೆಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ತೆರೆಮರೆಯಲ್ಲಿ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ಕೂಡ ನಡೆದಿದೆ. ಸಾಕಷ್ಟು ಜನ ಬ್ಯಾಕ್ ಪ್ಯಾಕಿಂಗ್ ಕೂಡ ಶುರು ಮಾಡಿದ್ದಾರೆ. ವಿವಿಧ ಮನಸ್ಥಿತಿಯ ಸ್ಪರ್ಧಿಗಳನ್ನ 100 ದಿನಗಳ ಕಾಲ ಒಂದೇ ಮನೆಯಲ್ಲಿ ಕೂಡಿ ಹಾಕ್ತಾರೆ. ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲದಂತೆ ನೋಡಿಕೊಂಡು ಅವರಿಗೆ ಟಾಸ್ಕ್ಗಳನ್ನು ಕೊಟ್ಟು ಆಟ ಆಡಿಸೋದೇ ಬಿಗ್ ಬಾಸ್ ಶೋ. ಸುತ್ತ ಕ್ಯಾಮ್ರಾಗಳನ್ನು ಇಟ್ಟು ಸ್ಪರ್ಧಿಗಳ ತರಾವರಿ ಭಾವನೆಗಳನ್ನು ಸೆರೆ ಹಿಡಿದು ವೀಕ್ಷಕರ ಮುಂದೆ ಇಡ್ತಾರೆ. ಶನಿವಾರ ಭಾನುವಾರ ಬಂತು ಅಂತಂದ್ರೆ ಕಿಚ್ಚನನ್ನ ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಇಡೀ ದಿನ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದರ ಹೈಲೈಟ್ ಅನ್ನ ಸಂಜೆ 1.5 ಗಂಟೆಗಳ ಕಾಲ ಪ್ರಸಾರ ಮಾಡಲಾಗುತ್ತೆ. OTT ಟ್ರೆಂಡ್ ಶುರುವಾದ ಬಳಿಕ ಇಡೀ ದಿನದ ಸಾಕಷ್ಟು ಸಂಗತಿಗಳನ್ನು ನೇರವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಕೂಡ ಪಟ್ಟರು. ಕಳೆದ ಬಾರಿ ಕನ್ನಡ ಬಿಗ್ ಬಾಸ್ ಶೋ OTTಯಲ್ಲಿ 24 ಗಂಟೆ ಪ್ರಸಾರ ಆಗಿತ್ತು. ಅದರಲ್ಲೂ ಕೂಡ ಸಾಕಷ್ಟು ಗ್ಲಿಚ್ ಕೂಡ ಇತ್ತು. ಎಲ್ಲ 24 ಅವರ್ಸ್ ಯಾರಿಗೂ ಕೂಡ ನೋಡೋದಕ್ಕೆ ಆಗಿಲ್ಲ. ಈ ಬಾರಿ ಕೂಡ ಅದೇ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಸೆಪ್ಟೆಂಬರ್ನಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತೆ. 2ನೇ ವಾರದಿಂದ ಬಿಗ್ ಬಾಸ್ ಶುರುವಾಗುತ್ತೆ ಅನ್ನುವಂತಹ ಚರ್ಚೆ ಈಗ ಇದೆ. ಸಿನಿಮಾ ಹಾಗೆ ಕಿರುತೆರೆ ಕಲಾವಿದರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳ ಹಲವಾರು ಜನ ದೊಡ್ಡ ಮನೆಯನ್ನ ಪ್ರವೇಶ ಮಾಡ್ತಾರೆ. ಮನೆ ಕೂಡ ಹೊಸ ರೂಪದಲ್ಲಿ ಕಂಗೊಳಿಸ್ತಾ ಇರುತ್ತೆ. ರಾಜಕೀಯ ಕ್ಷೇತ್ರದವರು ದೊಡ್ಡ ಮನೆ ಪ್ರವೇಶಿಸಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಕ್ರೀಡಾಪಟುಗಳಾಗಿರ್ಬೋದು, ಹಾಸ್ಯ ಕಲಾವಿದರಾಗಿರ್ಬೋದು, ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥ ಕಲಾವಿದರಾಗಿರ್ಬೋದು, ಹೀಗೆ ವಿವಾದಾತ್ಮಕ ವ್ಯಕ್ತಿಗಳು ಅಂದರೆ ಕಾಂಟ್ರವರ್ಸಿನ ಮಾಡ್ಕೊಂಡಿರುವಂಥ ಒಂದಷ್ಟು ವ್ಯಕ್ತಿಗಳು. ಸೊ ಇವರೆಲ್ಲ ಕೂಡ ದೊಡ್ಡ ಮನೆ ಒಳಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಯಾರೆಲ್ಲ ಮನೆಯೊಳಗೆ ಹೋಗಬಹುದು ಅನ್ನುವಂಥ ಊಹಾಪೋಹ ಈಗಾಗಲೇ ಶುರುವಾಗಿದೆ. ಕಳೆದ ಸೀಸನ್ನಲ್ಲಿ ಹಾಸ್ಯ ನಟ ತುಕಾಲಿ ಸಂತು ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಆ ಬಾರಿ ಅವರ ಪತ್ನಿ ಕೂಡ ಎಂಟ್ರಿ ಕೊಟ್ಟಿದ್ರು. ಸೊ ಈ ಒಂದು ಟೈಮ್ನಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಪತ್ನಿ ಮಾನಸ ಬಿಗ್ ಬಾಸ್ಗೆ ಎಂಟ್ರಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಕಿರುತೆರೆ ನಟ ವರುಣ್ ಆರಾಧ್ಯ ಕೂಡ ಈ ಲಿಸ್ಟ್ನಲ್ಲಿ ಇರುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಬೃಂದಾವನ ಸೀರಿಯಲ್ ಮುಗ್ದಿದೆ, ಯಾವ ಪ್ರಾಜೆಕ್ಟ್ ಕೂಡ ಅವರ ಕೈಯಲ್ಲಿಲ್ಲ. ಹಾಗಾಗಿ ವರುಣ್ ಆರಾಧ್ಯ ಬಿಗ್ ಬಾಸ್ ಮನೆಗೆ ಬರುವಂಥ ಎಲ್ಲ ಚಾನ್ಸಸ್ ಇದೆ. ಯಾಕಂತಂದರೆ ಬಿಗ್ ಬಾಸ್ 10 ಶುರುವಾದಾಗ ಅವರ ಒಂದು ಕಾಂಟ್ರವರ್ಸಿ ಶುರುವಾಗಿತ್ತು. ಇಬ್ಬರೂ ಕೂಡ ಬ್ರೇಕಪ್ ಅನ್ನ ಮಾಡ್ಕೊಂಡಿದ್ರು, ವರ್ಷ ಹಾಗೆ ವರುಣ್. ಹಾಗಾಗಿ ಅವರಿಬ್ಬರಲ್ಲಿ ಈ ಬಾರಿ ಒಬ್ಬರು ಬರುವಂಥ ಚಾನ್ಸಸ್ ಇದೆ. ಇನ್ನು ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ ಬರಬಹುದು ಅನ್ನುವಂಥದ್ದು. ಇನ್ನು ನಟಿಯರಾದ ಭವ್ಯ ಗೌಡ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಕೆಯನ್ನು ನೀವು ನೋಡಿರ್ತೀರಾ, ಸಿಕ್ಕಾಪಟ್ಟೆ ಫೇಮಸ್. ಹಾಗೆ ಮೋಕ್ಷಿತಾ ಪೈ, ಪಾರು ಧಾರಾವಾಹಿ ಅಂತ್ಯ ಆಗಿದೆ, ಈಗ ಯಾವುದೇ ಒಂದು ಸೀರಿಯಲನ್ನು ಈಕೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಮೋಕ್ಷಿತಾ ಪೈ ಬರುವಂತಹ ಚಾನ್ಸಸ್ ಇದೆ. ಇನ್ನೂ ಕುತೂಹಲ ಏನಪ್ಪ ಅಂತಂದರೆ ಮಾಜಿ ಸಚಿವ ಈಶ್ವರಪ್ಪ ಕೂಡ ದೊಡ್ಡ ಮನೆಗೆ ಒಳಗೆ ಹೋಗ್ತಾರಾ ಅನ್ನುವಂಥ ಗುಸುಗುಸು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಶುರುವಾಗಿದೆ. ಅದರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಇನ್ನು ಸುಕೃತಾ ನಾಗ್ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಜ್ಯೋತಿ ರೈ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನುವಂಥ ವಿಚಾರಗಳು ಹರಿದಾಡ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಇದು ಸರಿ ಅಂತ ಗೊತ್ತಿಲ್ಲ. ಆದರೆ ಜ್ಯೋತಿ ರೈ ಅವರು ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ, ಬಿಗ್ ಬಾಸಿಂದ ನನಗೆ ಕಾಲ್ ಬಂದಿತ್ತು, ಬಟ್ ನಾನು ಗೌರವದಿಂದ ಅದನ್ನು ರಿಜೆಕ್ಟ್ ಮಾಡಿದ್ದೀನಿ ಅನ್ನುವಂಥದ್ದು. ಸೊ ಹಾಗಾಗಿ ಜ್ಯೋತಿ ರೈ ಬಿಗ್ ಬಾಸ್ ಮನೆಗೆ ಬರ್ತಾ ಇಲ್ಲ, ಆದರೆ ಬಿಗ್ ಬಾಸ್ ತಂಡದಿಂದ ಆಕೆಗೆ ಕಾಲ್ ಹೋಗಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗ್ತಾರೆ ಅನ್ನುವಂಥ ಬಗ್ಗೆ ಕೊನೆ ಕ್ಷಣದವರೆಗೂ ಕೂಡ ಮಾಹಿತಿ ಸಿಗಲ್ಲ. ಕೆಲವೊಮ್ಮೆ ಅಚ್ಚರಿ ಅನ್ನುವಂತೆ ಕೆಲವರು ಮನೆಯೊಳಗೆ ಹೋಗ್ತಾರೆ. ಇನ್ನೂ ಸ್ಪರ್ಧಿಗಳು ಕೂಡ ತಾವು ಶೋನಲ್ಲಿ ಭಾಗಿಯಾಗುವ ಬಗ್ಗೆ ಎಲ್ಲೂ ಕೂಡ ಸುಳಿವು ಕೊಟ್ಟಿರಲ್ಲ. ಯಾಕಂತಂದ್ರೆ ಅವ್ರಿಗೂ ಕೂಡ
ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಬಿಗ್ ಬಾಸ್ ಶೋ ಬಗ್ಗೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾನೆ ಇರುತ್ತೆ. ಸೊ ಇದು ಸ್ಕ್ರಿಪ್ಟಿಂಗು ಅದು ಇದು ಕೆಲವರನ್ನು ಡೌನ್ ಮಾಡೋದಕ್ಕೋಸ್ಕರ ಕರೆಸ್ಕೋತಾರೆ ಹಾಗೆ ಹೀಗೆ ಅಂತ. ಯಾಕಂತಂದರೆ ಲಾಸ್ಟ್ ಟೈಮ್ ಸೀಸನಲ್ಲಿ ಬಹುಶಃ ನಿಮಗೆ ನೆನಪಿರ್ಬೋದು, ಚಿತ್ರಾ ರಂಗಸ್ವಾಮಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು, ಆಕೆಗೆ ಮೋಸ ಆಯಿತು ಅನ್ನುವಂಥದ್ದನ್ನು ಆಕೆ ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ಡೈರೆಕ್ಟಾಗಿ ಹೇಳಿದ್ದೂ ಕೂಡ ಇದೆ. ಸೊ ಅಲ್ಲಿ ಡಮ್ಮಿ ರಿಮೋಟನ್ನು ಕೊಡ್ತಾರೆ, 15 ಜನ ಮಾತ್ರ ಇರ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಹಾಗಾಗಿ ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಏನು ಎತ್ತ ಅನ್ನುವಂಥದ್ದು ಎಲ್ರಿಗೂ ಕೂಡ ಇರುವಂಥ ಒಂದು ಯಕ್ಷ ಪ್ರಶ್ನೆ. ಅದನ್ನೆಲ್ಲ ಮೀರಿ ಕನ್ನಡದಲ್ಲಿ ಕೂಡ ಬಿಗ್ ಬಾಸ್ 10 ಸೀಸನನ್ನು ಮುಗಿಸಿ ಈಗ 11ನೇ ಸೀಸನ್ಗೆ ಸಜ್ಜಾಗಿದೆ. ಒಳ್ಳೆ TRPಯನ್ನು ಪಡೆಯುತ್ತಾ ಅನ್ನೋದು ಕಾದು ನೋಡಬೇಕು. ಎಲ್ಲರೂ ಕೂಡ ವೀಕ್ಷಕರು ಬಿಗ್ ಬಾಸ್ ಯಾವಾಗ ಶುರುವಾಗುತ್ತೆ ಅನ್ನೋದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11ಕ್ಕೆ ಯಾರೆಲ್ಲ ಬರಬೇಕು, ನಿಮ್ಮ ಅಭಿಪ್ರಾಯ ಏನು, ಯಾರು ಬರಲೇಬಾರ್ದು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಕೊಡ್ತಾನೆ ಇರ್ತೀವಿ.